ನಡೀತಾ ಇದೆ. ಇನ್ನು ನಮ್ಮ ಚುನಾವಣೆ ಇರೋದು 28ಕ್ಕೆ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘ. ಸೊ ಅದ್ರ ಪೂರ್ವಭಾವಿ ತಯಾರಿ ಮಾಡ್ತಾ ಇದ್ವಿ. ಸೊ ಎಲ್ಲ ಕಡೆ ಹೋಗಿ ಭೇಟಿ ಆಗ್ತಾ ಇದ್ವಿ, ಜನರನ್ನು ಮನವೊಲಿಸ್ಲಿಕ್ಕೆ ಇನ್ನೂ 20 ದಿವಸ ಟೈಮ್ ಇದೆ, ಪ್ರಯತ್ನ ಮಾಡ್ತಾ ಇದ್ವಿ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಸರ್ ಸಾಕಷ್ಟು ಕ್ಷೇತ್ರದಲ್ಲಿ ಒಕ್ಕಲಿ ತಾಲೂಕಿನಲ್ಲಿ ಗೊಂದಲ ಆಗಿರುವಂಥದ್ದು ಸರ್. ಎಲ್ಲೋ ತಮ್ಮ ಮೇಲೆ ಅಥವಾ ಯಾರು ಬೇರೆಯವ್ರು ಹೊರಗಿನವ್ರು ಬಂದು ಈ ರೀತಿ ಗುಂಡಾಗಿರಿ ಹೇಳ್ತಾರೆ ಹೇಳೋಕೆ ಏನು ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ ಅದಕ್ಕೆ. ಹೇಳೋರು ಹಂಗೆ ಭಾಷಣ ಮಾಡ್ತಾರೆ, ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು, ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ. ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಆ ಘರ್ಷಣೆ ಆಗ್ತಾವೆ, ಅದಕ್ಕೂ ನಮಗೂ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ. ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣವರು ಪ್ರಮುಖರ ಜಗಳ ಅದು. ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಆದರೆ ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತೈತೆ ಘರ್ಷಣೆ. ಸೊ ಹಾಗಾಗಿಲ್ಲ. 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು. ಅದು ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು, ಹೈಜಾಕ್ ಮಾಡ್ತಿರುವಂಥದ್ದು, ಹೀಗಾಗಿ ಮುಂದೂಡಿಕೆ